ಜೀವನದಲ್ಲಿ ಸಂತೋಷವಾಗಿರ್ಬೇಕಾ? ಹಾಗಾದ್ರೆ ನಿಮ್ಮನ್ನು ಯಾರು ಮರೆತಿದ್ದಾರೋ ಮೊದಲು ಅವರನ್ನು ನೀವು ಮರೆತು ಬಿಡಿ. ಜೀವನದಲ್ಲಿ ಸಮಯಕ್ಕಿಂತ ಹೆಚ್ಚು ನಮ್ಮವರು ಮತ್ತು ಬೇರೆಯವರು ಅಂತ ಇರುವುದಿಲ್ಲ. ಸಮಯ ಚೆನ್ನಾಗಿದ್ರೆ ಎಲ್ಲರೂ ನಮ್ಮವರೇ, ಅದೇ ಸಮಯ ಚೆನ್ನಾಗಿಲ್ಲ ಅಂದ್ರೆ ಎಲ್ಲರೂ ಬೇರೆಯವರೇ. ಅಹಂಕಾರದಿಂದ ಕೂಡಿದ ವ್ಯಕ್ತಿಗೆ ತಾನು ಮಾಡಿರುವ ತಪ್ಪು ಎಂದೂ ಕಾಣಿಸೋದಿಲ್ಲ ಮತ್ತು ಬೇರೆಯವರ ಒಳ್ಳೆತನವೂ ಕಾಣಿಸೋದಿಲ್ಲ. ನೀವು ಒಳಗಿನಿಂದ ಒಡೆದು ಹೋಗಿದ್ರೂ ಕೂಡ ಮುಖದ ಮೇಲೆ ಯಾವಾಗಲೂ ನಗು ಇದ್ರೆ ಅಷ್ಟು ಸುಲಭವಾಗಿ ನಿಮ್ಮನ್ನು ಯಾರೂ ಒಡೆಯಲು ಸಾಧ್ಯವಿಲ್ಲ. ಯಾರು ಕಷ್ಟಪಡುತ್ತಾರೋ ಅವರಿಂದಲೇ ತಪ್ಪುಗಳು ಆಗೋದು. ಕೆಲಸಕ್ಕೆ ಬಾರದವರ ಜೀವನವು ಮತ್ತೊಬ್ಬರ ತಪ್ಪುಗಳನ್ನು ಹುಡುಕುವುದರಲ್ಲೇ ಮುಗಿದು ಹೋಗುತ್ತೆ. ಒಡೆದವರನ್ನು ಕೂಡಿಸುವುದು ಮತ್ತು ಮುನಿಸಿಕೊಂಡವರನ್ನು ಸಮಾಧಾನ ಮಾಡುವ ಕಲೆ ಗೊತ್ತಿರುವವರೇ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ. ಸತ್ಯದ ಹಾದಿಯಲ್ಲಿ ನಡೆಯುವುದು ತುಂಬ ಲಾಭದಾಯಕ, ಯಾಕೆಂದರೆ ಅಲ್ಲಿ ನುಗ್ಗು ನುಗ್ಗಲು ಇರೋದಿಲ್ಲ. ನಮ್ಮ ತಪ್ಪುಗಳನ್ನು ನಮಗೆ ಹೇಳಿ, ಬೇರೆಯವರ ಮುಂದೆ ಅಲ್ಲ, ಯಾಕೆಂದರೆ ನಮ್ಮ ತಪ್ಪುಗಳನ್ನು ನಾವು ಸರಿಪಡಿಸಿಕೊಳ್ಳುತ್ತೇವೆ, ಬೇರೆಯವರಲ್ಲ. ಹೃದಯದಿಂದ ಹಚ್ಚಿಕೊಂಡವರು ತುಂಬ ಅಳಿಸುತ್ತಾರೆ. ನೀವು ಎಷ್ಟು ತೋರಿಸುತ್ತೀರಾ ಅದಕ್ಕಿಂತ ಹೆಚ್ಚು ನಿಮ್ಮ ಹತ್ತಿರ ಇರಬೇಕು. ನಿಮಗೆ ಎಷ್ಟು ಗೊತ್ತಿದೆಯೋ ಅದಕ್ಕಿಂತ ಕಮ್ಮಿ ಮಾತನಾಡಬೇಕು. ಈಗಿನ ಕಾಲದಲ್ಲಿ ತುಂಬ ಒಳ್ಳೆಯವರಾಗಿರೋದು ಕೂಡ ಒಂದು ಕೆಟ್ಟ ಅಭ್ಯಾಸ. ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಅತ್ತು ಬಿಡುತ್ತೇವೆ, ಯಾಕೆಂದರೆ ನಾವು ಜನರ ಬಗ್ಗೆ ಬುದ್ಧಿಯಿಂದ ಅಲ್ಲ, ಹೃದಯದಿಂದ ಯೋಚಿಸುತ್ತೇವೆ. ನೋವು ಎಲ್ಲರಿಗೂ ಒಂದೇ ರೀತಿಯಾಗಿರುತ್ತೆ, ಆದರೆ ಧೈರ್ಯ ಮಾತ್ರ ಎಲ್ಲರದ್ದು ಬೇರೆ ಬೇರೆ ರೀತಿಯಾಗಿರುತ್ತೆ. ಕೆಲವರು ನಿರಾಶರಾಗಿ ಮುದುಡಿ ಬಿಡುತ್ತಾರೆ, ಮತ್ತೆ ಕೆಲವರು ಸಂಘರ್ಷ ಮಾಡಿ ಅರಳಿ ಬಿಡುತ್ತಾರೆ. ಯಾರು ಆಟದಲ್ಲಿ ಅತ್ಯುತ್ತಮರಾಗಿರುತ್ತಾರೋ ಜೀವನ ಅವರ ಜೊತೆಯಲ್ಲೇ ಆಟ ಆಡುತ್ತೆ. ಮನುಷ್ಯ ಮಾತುಗಳನ್ನು ಬಳಸಿಯೇ ಎಲ್ಲವನ್ನು ಹೇಳಬೇಕೆಂದೇನಿಲ್ಲ, ಆತನ ಮೌನವೇ ಎಲ್ಲವನ್ನು ಹೇಳಿಬಿಟ್ಟಿರುತ್ತೆ. ಪ್ರತಿ ಸಲ ಪ್ರಯತ್ನ ಪಟ್ಟರೂ ಯಶಸ್ಸು ಸಿಕ್ಕೇ ಸಿಗುತ್ತೆ ಎಂದು ಹೇಳಲು ಬರೋದಿಲ್ಲ, ಆದರೆ ಪ್ರತಿ ಯಶಸ್ಸಿಗೆ ಕಾರಣ ಮಾತ್ರ ಪ್ರಯತ್ನವೇ ಆಗಿರುತ್ತೆ. ಜಗತ್ತಿನಲ್ಲಿ ಯಾವುದೇ ವಸ್ತು ತುಂಬ ದುಬಾರಿಯಾಗಿದ್ರೂ ಕೂಡ ನಿದ್ದೆ, ಶಾಂತಿ ಮತ್ತು ಆನಂದಕ್ಕಿಂತ ದುಬಾರಿಯಾಗಿರಲು ಸಾಧ್ಯವಿಲ್ಲ. ಜೀವನವನ್ನು ಒಮ್ಮೆಯಾದರೂ ತೆರೆದಿಡಿ ಜೀವಿಸಲು, ಯಾಕೆಂದರೆ ತುಂಬ ಸಂಭಾಳಿಸಿ ಇಡುವ ವಸ್ತುಗಳು ಸಮಯಕ್ಕೆ ಸರಿಯಾಗಿ ಸಿಗುವುದಿಲ್ಲ. ಪ್ರಯಾಣ ನಿನ್ನೆಯೂ ನಿರಂತರವಾಗಿತ್ತು ಮತ್ತು ಇವತ್ತು ಕೂಡ ನಿರಂತರವಾಗಿದೆ. ಕೆಲವು ಭರವಸೆಗಳು ನುಚ್ಚುನೂರಾಗಿದೆ, ಆದರೆ ಎಲ್ಲೋ ಒಂದು ಕಡೆ ಆಸೆ ಎಂಬ ಚಿಗುರು ಇನ್ನೂ ಇದೆ. ನಿಮ್ಮೊಂದಿಗೆ ಎಲ್ಲರೂ ಕುಳಿತುಕೊಳ್ಳುವಷ್ಟು ಚಿಕ್ಕವರಾಗಿ ಮತ್ತು ಎಷ್ಟು ದೊಡ್ಡವರಾಗಿ ಅಂದರೆ ನೀವು ಎದ್ದು ನಿಂತಾಗ ಯಾರು ಕುಳಿತುಕೊಂಡಿರಬಾರದು. ಯಾರನ್ನಾದರೂ ಇಷ್ಟಪಟ್ಟರೆ ಅವರು ನಿಮ್ಮನ್ನು ನಿಮ್ಮ ಹಾಗೆ ಇಷ್ಟಪಡಲಿ ಎಂಬ ನಿರೀಕ್ಷೆ ಇಟ್ಕೋಬೇಡಿ. ಹೇಗೆ ಇಷ್ಟಪಡಿ ಅಂದರೆ ಅವರಿಗೆ ನಿಮ್ಮನ್ನು ಬಿಟ್ಟು ಯಾರೂ ಇಷ್ಟ ಆಗಬಾರದು. ಸಮಯ ಇರುವಾಗಲೇ ನಿಮ್ಮ ಪ್ರೀತಿಯನ್ನು ಕಾಪಾಡಿ, ಯಾಕೆಂದರೆ ಆಮೇಲೆ ಸಮಯ ತುಂಬ ಇರುತ್ತೆ, ಆದರೆ ಕಾಪಾಡಲು ಪ್ರೀತಿ ಇರೋದಿಲ್ಲ. ಒಂದು ಕ್ಷಣ ಅಂದುಕೊಳ್ಳೋಣ, ಅದೃಷ್ಟದಲ್ಲಿರುವ ನಿರ್ಣಯಗಳನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ ಎಂದು. ಆದರೆ ನಿರ್ಣಯವನ್ನಾದರೂ ತೆಗೆದುಕೊಳ್ಳಿ, ಯಾರಿಗೊತ್ತು ಮುಂದೆ ಒಂದು ದಿನ ಅದೃಷ್ಟ ಬದಲಾಗಬಹುದು. ಆಸೆ ಮತ್ತು ವಿಶ್ವಾಸ ಯಾವತ್ತೂ ತಪ್ಪಾಗಿರುವುದಿಲ್ಲ. ನಾವು ಯಾರ ಮೇಲೆ ಆಸೆ ಇಟ್ಟಿದ್ದೇವೆ ಮತ್ತು ಯಾರ ಮೇಲೆ ವಿಶ್ವಾಸ ಇಟ್ಟಿದ್ದೇವೆ ಎಂಬುದು ನಮ್ಮ ಮೇಲೆ ನಿರ್ಧಾರವಾಗಿದೆ. ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾದ ವಸ್ತು ಎಂದರೆ ಅದು ಸಮಯ. ಯಾರಿಗಾದರೂ ನೀವು ನಿಮ್ಮ ಸಮಯವನ್ನು ನೀಡುತ್ತಿದ್ದೀರಾ ಎಂದರೆ ನೀವು ನಿಮ್ಮ ಜೀವನದ ಅಮೂಲ್ಯವಾದ ಕ್ಷಣವನ್ನು ನೀಡುತ್ತಿದ್ದೀರಿ ಮತ್ತು ಅವುಗಳು ಮತ್ತೆ ಹಿಂದಿರುಗಿ ಬರುವುದಿಲ್ಲ. ಸಮಯ ಮನುಷ್ಯನನ್ನು ಯಶಸ್ವಿಯಾಗಿಸುವುದಿಲ್ಲ, ಸಮಯದ ಸರಿಯಾದ ಉಪಯೋಗ ಮನುಷ್ಯನನ್ನು ಯಶಸ್ವಿಯಾಗಿಸುತ್ತೆ. ಯಾರಾದರೂ ನಿಮ್ಮಿಂದ ಏನಾದರೂ ನಿರೀಕ್ಷಿಸುತ್ತಿದ್ದಾರೆ ಅಂದರೆ ಅದು ಅವರ ಅಸಹಾಯಕತೆ ಅಲ್ಲ, ನಿಮ್ಮನ್ನು ಹಚ್ಚಿಕೊಂಡಿರುವ ರೀತಿ ಮತ್ತು ನಿಮ್ಮ ಮೇಲೆ ಇಟ್ಟಿರುವ ವಿಶ್ವಾಸ. ಯಾರಾದರೂ ಬಂದು ನಿಮ್ಮೊಂದಿಗೆ ನಾನಿದ್ದೀನಿ ಎಂದು ಹೇಳಿದಾಗ ಅಲ್ಲಿಗೆ ನಮ್ಮ ಅರ್ಧ ಕಷ್ಟಗಳೇ ಮುಗಿದು ಹೋಗಿಬಿಡುತ್ತೆ. ಯಾವಾಗಲೂ ಸಿಹಿಯಾಗಿ ಮಾತನಾಡುವವರು ನಿಮಗೆ ಗೌರವ ಅಲ್ಲ, ಇಂದಿನಿಂದ ಮೋಸ ಮಾಡುತ್ತಿರುತ್ತಾರೆ ನೆನಪಿಡಿ. ಈಗ ನಡೆಯುತ್ತಿರುವುದು ಸ್ವಾರ್ಥದ ಯುಗ, ಇದನ್ನು ತಲೆಯಿಂದ ತೆಗೆದು ಹಾಕಿಬಿಡಿ. ಏನೆಂದರೆ ಯಾರಾದರೂ ಏನಾದರೂ ಸ್ವಾರ್ಥ ಇಟ್ಟುಕೊಂಡೇ ನಿಮ್ಮೊಂದಿಗೆ ಸಂಬಂಧವನ್ನು ನಿಭಾಯಿಸುತ್ತಿರುತ್ತಾರೆ. ಒಬ್ಬ ವ್ಯಕ್ತಿಗೆ ಬರೀ ದುಡ್ಡೇ ದೊಡ್ಡಪ್ಪ ಆಗಿದ್ರೆ ಅಂಥವರಿಂದ ಯಾವ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡಿ. ಯಾರು ಹೇಗೆ ಎಂಬುದನ್ನು ಅವರ ಸ್ವಭಾವವೇ ಹೇಳಿಕೊಡುತ್ತೆ. ಮನುಷ್ಯನ ಚಾಲಾಕಿತನವನ್ನು ನೋಡಿ ಆ ನರಿಗೂ ಅಸಹ್ಯವೆನಿಸುತ್ತೆ. ಕೊಟ್ಟ ಮಾತು ಮತ್ತು ಸಹಾಯ ಮಾಡಿದ ವ್ಯಕ್ತಿಯನ್ನು ಯಾವಾಗಲೂ ಮರೆಯಬೇಡಿ. ಯಾವುದೇ ಆಗಲಿ ಎಲ್ಲವೂ ಮಿತಿ ಮೀರಿದಾಗ ಅದು ಕೆಡುಕನ್ನೇ ತರುತ್ತೆ, ಅದು ಪ್ರೀತಿಯೇ ಆಗಲಿ ಅಥವಾ ಅಹಂಕಾರವೇ ಆಗಲಿ. ಒಬ್ಬ ವ್ಯಕ್ತಿ ಅಥವಾ ಯಾವುದಾದರೂ ಸಂಬಂಧವನ್ನು ಅಳೆದು ನೋಡಬೇಕೆಂದರೆ ನಾನು ತೊಂದರೆಯಲ್ಲಿದ್ದೇನೆ ಎಂದು ಹೇಳಿ ನೋಡಿ. ಯಾವಾಗ ನಿದ್ದೆ ಸರಿಯಾಗಿ ಬರುವುದಿಲ್ವೋ ಆಗ ಗೊತ್ತಾಗುತ್ತೆ ಸಂಪತ್ತು ಮತ್ತು ಖ್ಯಾತಿಗಿಂತ ನೆಮ್ಮದಿ ಎಷ್ಟು ಅಮೂಲ್ಯವಾಗಿದೆ ಎಂದು. ಹಳೆ ಕಾಲದ ಯೋಚನೆಯುಳ್ಳ ಜನ ನಾವು ಟೈಮ್ ಪಾಸ್ ಮಾಡುವುದಕ್ಕಿಂತ ಜೀವನ ಪೂರ್ತಿ ಸಂಬಂಧ ನಿಭಾಯಿಸಲು ಇಷ್ಟಪಡುತ್ತೇವೆ. ಹೃದಯದಿಂದ ಹಚ್ಚಿಕೊಂಡವರು ತುಂಬ ಅಳಿಸುತ್ತಾರೆ. ಯಾರು ನಮ್ಮವರಾಗಿರಲಿಲ್ವೋ ಅವರೇ ಇಷ್ಟವಾಗುತ್ತಿದ್ರು. ನಮಗೆ ಯಾವ ಪ್ರಾಮುಖ್ಯತೆಯನ್ನು ನೀಡಲಿಲ್ಲ ಮತ್ತು ನಾವು ಅವರಿಗೆ ನಮ್ಮ ಜೀವವನ್ನೇ ಕೊಡಲು ಸಿದ್ಧರಿದ್ದೆವು.
ಜೀವನದಲ್ಲಿ ಕೆಲವು ಕನಸುಗಳು ಹೇಗಿರುತ್ತೆ ಅಂದರೆ ನಾವು ಎಷ್ಟು ಇಷ್ಟಪಟ್ಟರೂ ಅವುಗಳನ್ನು ಪೂರ್ತಿಗೊಳಿಸಲು ಸಾಧ್ಯವಾಗುವುದಿಲ್ಲ. ಹೋರಾಡುವ ಶಕ್ತಿ ಎಲ್ಲರ ಹತ್ತಿರ ಇರುತ್ತೆ, ಆದರೆ ಕೆಲವೊಬ್ಬರಿಗೆ ಗೆಲುವು ಇಷ್ಟವಾದರೆ ಕೆಲವೊಬ್ಬರಿಗೆ ಸಂಬಂಧಗಳು ಇಷ್ಟವಾಗುತ್ತೆ. ಸಮಯವನ್ನು ನಾನು ತುಂಬಾ ಹತ್ತಿರದಿಂದ ನೋಡಿದ್ದೇನೆ, ಎಂತಹ ಒಳ್ಳೆಯವರನ್ನು ಬದಲಾಯಿಸಿ ಬಿಡುತ್ತೆ. ಯಾರಾದರೂ ಬಂದು ನಿಮ್ಮ ದುಃಖವನ್ನು ಕೇಳುತ್ತಾರೆ ಎಂದು ಕಾಯುತ್ತಾ ಕೂರಬೇಡಿ. ನಿಮ್ಮ ದುಃಖಕ್ಕೆ ಔಷಧಿ ನೀವೇ ಎಂಬುದನ್ನು ಮರೆಯಬೇಡಿ. ತಪ್ಪುಗಳು ನಮ್ಮ ಬೆನ್ನು ಇದ್ದ ಹಾಗೆ, ಬೇರೆಯವರ ಬೆನ್ನು ಕಾಣಿಸುತ್ತೆ, ಆದರೆ ನಮ್ಮ ಬೆನ್ನೇ ನಮಗೆ ಕಾಣಿಸೋದಿಲ್ಲ. ಜೀವನದಲ್ಲಿ ಮತ್ತೆ ಎಲ್ಲವನ್ನು ಪಡೆದುಕೊಳ್ಳಬಹುದು, ಆದರೆ ಸಮಯದೊಂದಿಗೆ ಕಳೆದು ಹೋದ ಸಂಬಂಧ ಮತ್ತು ವಿಶ್ವಾಸ ಮತ್ತೆ ಮರಳಿ ಸಿಗಲಾರದು. ಯಾವಾಗ ಕನಸುಗಳು ಬರೀ ದುಃಖ ಕೊಡಲು ಶುರು ಮಾಡಿದವೋ ಆಗಿನಿಂದ ಕನಸು ಕಾಣುವುದನ್ನೇ ಬಿಟ್ಟು ಬಿಟ್ಟಿದ್ದೇವೆ. ಕಾಳಜಿ ಮಾಡುವುದು ಒಂದು ಸಂಜೀವಿನಿ ಇದ್ದ ಹಾಗೆ, ಯಾವ ಸಂಬಂಧವನ್ನು ಅದು ಸಾಯಲು ಬಿಡುವುದಿಲ್ಲ. ಸಿಂಹದ ತರಹಾಗಿ, ಆದರೆ ಸಿಂಹಾಸನದ ಚಿಂತೆ ಮಾಡಬೇಡಿ, ಮತ್ತು ನೀವು ಎಲ್ಲಿ ಕೂರುತ್ತೀರೋ ಅಲ್ಲೇ ಸಿಂಹಾಸನವಾಗಿ ಬಿಡುತ್ತೆ. ಸಂಪತ್ತು ನಮ್ಮ ಜೊತೆ ಬರೋದಿಲ್ಲ ಅಂತ ಏನು ದೊಡ್ಡದಾಗಿ ಬರೆದ್ರು, ಆದರೆ ಜೀವನ ಇರುವವರೆಗೂ ತುಂಬ ಸಹಾಯಕ್ಕೆ ಬರುತ್ತೆ ಎಂದು ಬರೆಯಲಿಲ್ಲ. ನಮ್ಮನ್ನು ಕಳೆದುಕೊಂಡ ಮೇಲೆ ಒಂದಲ್ಲ ಒಂದು ದಿನ ಪಶ್ಚಾತ್ತಾಪ ಪಡಲೇಬೇಕಾಗುತ್ತೆ. ಅಲ್ಲಿ ನಾವು ಇರುವುದಿಲ್ಲ, ನಮ್ಮಂಥವರು ಸಿಗೋದೂ ಇಲ್ಲ. ತತ್ವಗಳ ಮೇಲೆ ನಡೆಯುವುದು ತುಂಬ ದುಬಾರಿಯಾದ ಹವ್ಯಾಸ. ಚಿಲ್ಲರೆ ಬುದ್ಧಿ ಇರುವ ಮನುಷ್ಯರಿಗೆ ಆ ಹವ್ಯಾಸ ಕೊಂಡುಕೊಳ್ಳಲು ಸಾಧ್ಯವೇ ಇಲ್ಲ. ಒಂದು ಮಾತು ನೆನಪಿಡಿ, ಯಾವುದು ನಿಮ್ಮ ಹತ್ತಿರ ಬರುತ್ತೋ ಅದು ನಿಮ್ಮದೇ ಆಗಿರುತ್ತೆ, ಯಾವುದು ನಿಮ್ಮಿಂದ ದೂರ ಹೋಗುತ್ತೋ ಅದು ಬರೀ ಕನಸಾಗಿರುತ್ತೆ. ಯಾರಾದರೂ ನಿಮ್ಮನ್ನು ನಿಜವಾಗಿ ಪ್ರೀತಿ ಮಾಡುತ್ತಿದ್ದಾರೆ ಅಂದರೆ ಎಷ್ಟು ಸಾವಿರ ಜನರನ್ನು ಭೇಟಿಯಾದರೂ ಕೂಡ ಅವರು ನಿಮ್ಮವರೇ ಆಗಿರುತ್ತಾರೆ. ಯಾವ ವ್ಯಕ್ತಿ ತನ್ನ ತೊಂದರೆಗಳನ್ನು ಮತ್ತು ನೋವನ್ನು ಹೇಳಿಕೊಳ್ಳೋದಿಲ್ವೋ ಆ ವ್ಯಕ್ತಿಗೆ ತುಂಬ ಬೇಗ ಕೋಪ ಬರುತ್ತೆ. ಯಾರೋ ಕೇಳಿದ್ರು ಈ ಪ್ರೀತಿ ಎಂದರೇನು ಎಂದು. ನಾನು ಹೇಳಿದೆ, ಪ್ರೀತಿ ಎಂದರೆ ನಮ್ಮ ಮಿತಿಯಲ್ಲಿ ಇದ್ದುಕೊಂಡು ಅತಿಯಾಗಿ ಪ್ರೀತಿ ಮಾಡುವುದು ಎಂದು. ಪ್ರೀತಿಯ ಸಂಬಂಧಗಳಲ್ಲಿ ಗೌರವ ಕೊಡೋದನ್ನು ಕಲಿಯಿರಿ. ಆ ಚುಕ್ಕಿ ಚಂದ್ರನನ್ನು ಕಿತ್ತು ತಂದು ಕೊಡುತ್ತೇನೆ ಎನ್ನುವುದು ಬರೀ ಹೇಳಿ ಆಡುವ ಮಾತು ಅಷ್ಟೇ. ಸೋಲು ಗೆಲುವು ಇದು ಪ್ರೀತಿಯಲ್ಲ. ವ್ಯಕ್ತಪಡಿಸೋದು ತಿರಸ್ಕರಿಸೋದು ಕೂಡ ಪ್ರೀತಿಯಲ್ಲ. ನಿಜವಾದ ಪ್ರೀತಿ ಯಾವುದೆಂದರೆ ಭೇಟಿಯಾಗುವ ಭರವಸೆನೇ ಇಲ್ಲದಿದ್ರು ಹೃದಯದಲ್ಲಿ ಅವರಿಗಾಗಿಯೇ ಕಾಯುತ್ತಾ ಇರೋದು. ಸಂತೋಷವಾಗಿರಲು ಇಲ್ಲಿ ಯಾರಿಗೂ ಸಮಯವಿಲ್ಲ. ಬರೀ ಸಂತೋಷವಾಗಿದ್ದೀನಿ ಅಂತ ತೋರಿಸಿಕೊಳ್ಳುವ ಸ್ಪರ್ಧೆ ನಡೆಯುತ್ತಿದೆ. ಸಮಯ ಎಂತಹ ಕಾಲ ಶುರುವಾಗಿದೆ, ಎಲ್ಲರ ರಾತ್ರಿಯು ದಿನದ ನಾಗಲೋಟವಾಗಿದೆ. ಎಂತಹ ಪರಿಸ್ಥಿತಿಯಲ್ಲೂ ಯಾರು ನಿಮ್ಮ ಮುಂದೆ ತಲೆಬಾಗುತ್ತಾರೋ ಅವರು ಗೌರವದ ಜೊತೆಗೆ ನಿಮ್ಮನ್ನು ತುಂಬಾ ಪ್ರೀತಿಸುತ್ತಿರುತ್ತಾರೆ. ಜೀವನದಲ್ಲಿ ಬರೀ ಶ್ರೀಮಂತಿಕೆ ಇದ್ರೆ ಸಾಲದು, ಮಾನವೀಯ ಮೌಲ್ಯಗಳ ಅವಶ್ಯಕತೆಯೂ ಇದೆ. ಸಂಬಂಧಗಳನ್ನು ನಿಭಾಯಿಸಲು ಭೇಟಿ ಅವಶ್ಯಕತೆ ಇದೆ. ಇಲ್ಲಾಂದ್ರೆ ಗಿಡ ನೆಟ್ಟು ಹಾಗೆ ಬಿಟ್ರೆ ಅದು ಒಣಗಿ ಹೋಗುತ್ತೆ. ಸಮಯವನ್ನು ಉಳಿಸಿಕೊಳ್ಳುವ ವ್ಯಕ್ತಿಯು ಧನವನ್ನು ಉಳಿಸಿಕೊಳ್ಳುತ್ತಾನೆ. ಹಾಗೆ ಉಳಿಸಿಕೊಂಡ ಧನವು ಗಳಿಸಿದ ಧನಕ್ಕೆ ಸಮನಾಗಿರುತ್ತೆ. ನಿಮ್ಮಲ್ಲಿ ಅಹಂಕಾರವಿದೆ ಮತ್ತು ತುಂಬ ಕೋಪ ಬರುತ್ತೆ ಅಂದರೆ ನಿಮಗೆ ಜೀವನದಲ್ಲಿ ಯಾವ ಶತ್ರುಗಳ ಅವಶ್ಯಕತೆ ಇಲ್ಲ. ವ್ಯಕ್ತಿಯ ಇಚ್ಛಾಶಕ್ತಿ ಮತ್ತು ದೃಢ ಸಂಕಲ್ಪವು ಆತನನ್ನು ಭಿಕಾರಿಯಿಂದ ರಾಜನನ್ನಾಗಿಸುವ ಸಾಮರ್ಥ್ಯ ಹೊಂದಿರುತ್ತೆ. ಕೋಟ್ಯಾಂತರ ಜನರಲ್ಲಿ ಮುಷ್ಟಿಯಷ್ಟು ಮಾತ್ರ ಜನ ಇತಿಹಾಸ ರಚಿಸುತ್ತಾರೆ. ಯಾರು ಆಲೋಚನೆಗೆ ಹೆದರೋದಿಲ್ವೋ ಅಂಥವರು ಮಾತ್ರ ಇತಿಹಾಸವನ್ನು ರಚಿಸುತ್ತಾರೆ. ಎಲ್ಲಿ ಪ್ರೀತಿ ಮತ್ತು ದ್ವೇಷ ಎರಡೂ ಇರುವುದಿಲ್ವೋ ಅಲ್ಲಿ ಎಲ್ಲವೂ ಸ್ವಚ್ಛ ಮತ್ತು ಸ್ಪಷ್ಟವಾಗಿ ಕಾಣಿಸುತ್ತೆ. ಎಲ್ಲರೂ ನಮ್ಮನ್ನು ಗುರುತಿಸಲಿ ಎಂಬುವುದು ಸತ್ಯದ ಆಸೆಯಾಗಿದೆ, ಆದರೆ ಸುಳ್ಳು ಮಾತ್ರ ಯಾರಾದರೂ ನನ್ನನ್ನು ಗುರುತಿಸಿದ್ರೆ ಎಂಬ ಭಯದಲ್ಲೇ ಬದುಕುತ್ತಿರುತ್ತೆ. ಯಾರಿಗೆ ಯಾವ ವಸ್ತುವಿನ ಮೇಲೆ ದುರಾಸೆ ಇರುವುದಿಲ್ವೋ ಅವರು ತಮ್ಮ ಜೀವನದಲ್ಲಿ ತುಂಬ ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸುತ್ತಾರೆ.